ದರ್ಶನ್ ಸ್ನೇಹಿತೆ ಪವಿತ್ರ ಗೌಡಗೆ ಮನೆ ಊಟಕ್ಕೆ ಕೊಕ್ಕೆಯನ್ನ ಹಾಕಲಾಗಿದೆ. ಮನೆ ಊಟ ಬೇಡ ಅಂತ ಹೇಳಿ ಹೈಕೋರ್ಟ್ ನಲ್ಲಿ ಅರ್ಜಿ ಸಲ್ಲಿಕೆ ಆಗಿದೆ. ಯಾರು ಮಾಡಿದ್ದಾರೆ ಅಂದ್ರೆ ಕಾರಾಗೃಹ ಇಲಾಖೆ ಅಧಿಕಾರಿಗಳು ಹೈಕೋರ್ಟ್ ನಲ್ಲಿ ಅರ್ಜಿಯನ್ನ ಸಲ್ಲಿಕೆ ಮಾಡಿಕೊಂಡಿದ್ದಾರೆ. ಪವಿತ್ರ ಲಕ್ಷ್ಮಣ್ ನಾಗರಾಜ್ಗೆ ಹಿಂದೆ ಸೆಷನ್ಸ್ ಕೋರ್ಟ್ ನಲ್ಲಿ ಮನೆ ಊಟಕ್ಕೆ ಅವಕಾಶ ಸಿಕ್ಕಿತ್ತು. ವಾರಕ್ಕೊಂದ್ಸತಿ ಮನೆ ಊಟಕ್ಕೆ ಅವಕಾಶ ಕೊಡಬಹುದು ಅಂತ ಹೇಳಿ ಕೋರ್ಟ್ ಹೇಳಿತ್ತು. ಈಗ ಅದು ಅಗತ್ಯ ಇಲ್ಲ ಅಂತೇಳಿ ಜೈಲ ಅಧಿಕಾರಿಗಳು ಹೈಕೋರ್ಟ್ ನಲ್ಲಿ ಅರ್ಜಿ ಹಾಕೊಂಡಿದ್ದಾರೆ. ಜೈಲಲ್ಲಿ ಎಲ್ರಿಗೂ ಕೊಟ್ಟ ಊಟವನ್ನೇ ನಾವು ಅವ್ರಿಗೂ ಕೊಡ್ತಾ ಇದ್ದೀವಿ, ಮನೆ ಊಟದ ಅಗತ್ಯ ಇಲ್ಲ ಅಂತ ಹೇಳಿ ಅರ್ಜಿಯಲ್ಲಿ ಉಲ್ಲೇಖ ಮಾಡಲಾಗಿದೆ. ವಾರಕ್ಕೊಮ್ಮೆ ಮನೆ ಊಟ ಕೊಡೋದಕ್ಕೆ ಸೆಷನ್ಸ್ ಕೋರ್ಟ್ ಆದೇಶ ಕೊಟ್ಟಿತ್ತು. ಸೆಷನ್ಸ್ ಕೋರ್ಟ್ ಆದೇಶ ಪ್ರಶ್ನಿಸಿ ಈಗ ಅಧಿಕಾರಿಗಳು ಹೈಕೋರ್ಟ್ ನಲ್ಲಿ ರಿಟ್ ಅರ್ಜಿ ಸಲ್ಲಿಕೆ ಮಾಡಿಕೊಂಡಿದ್ದಾರೆ. ಕೊಲೆ ಕೇಸ್ ಆರೋಪಿಗಳಿಗೆ ಮನೆ ಊಟ ಬೇಡ ಅಂತ ಹೇಳಿ ಅರ್ಜಿಯಲ್ಲಿ ಉಲ್ಲೇಖವನ್ನ ಮಾಡಲಾಗಿದೆ. ಶೀಘ್ರದಲ್ಲೇ ಕಾರಾಗೃಹ ಇಲಾಖೆ ಅಧಿಕಾರಿಗಳು ಸಲ್ಲಿಕೆ ಮಾಡಿರುವಂತ ಅರ್ಜಿ ವಿಚಾರಣೆಗೆ ಬರುವಂತ ಸಾಧ್ಯತೆಗಳಿದೆ. ಈಗ ಅವರು ಜೈಲೂಟ ನಮ್ಗೆ ಅಡ್ಜಸ್ಟ್ ಆಗ್ತಿಲ್ಲ, ಹಾಗಾಗಿ ಮನೆ ಊಟಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ಹೇಳಿ ಒಂದು ಅರ್ಜಿಯನ್ನ ಹಾಕೊಂಡಿದ್ರು. ಅರ್ಜಿ ವಿಚಾರಣೆ ಮಾಡಿದಂತ ಸೆಷನ್ಸ್ ಕೋರ್ಟ್ ವಾರಕ್ಕೊಂದ್ಸತಿ ಮನೆ ಊಟಕ್ಕೆ ಅವಕಾಶ ಮಾಡಿಕೊಡಿ ಅಂತ ಹೇಳಿತ್ತು. ಆ ನಿರೀಕ್ಷೆಯಲ್ಲಿ ಆರೋಪಿಗಳಿದ್ರು. ಪವಿತ್ರ ಗೌಡ ಸೇರಿದಂತೆ ನಾಗರಾಜ್ ಮತ್ತೆ ಲಕ್ಷ್ಮಣ್ ಇದ್ರು. ಸೊ ಈ ಮನೆ ಊಟಕ್ಕೆ ಅವಕಾಶ ಸಿಕ್ಕಂತ ಬೆನ್ನಲ್ಲೇ ದರ್ಶನ್ ಸೇರಿದಂತೆ ಇತರೆ ಆರೋಪಿಗಳು ಅರ್ಜಿ ಹಾಕುವಂತ ನಿರೀಕ್ಷೆಯಲ್ಲಿದ್ರು. ಆದ್ರೆ ಈಗ ಎಲ್ರಿಗೂ ಅಧಿಕಾರಿಗಳು ಶಾಕ್ ಅನ್ನ ಕೊಡ್ತಾ ಇದ್ದಾರೆ. ಇದೇ ವಿಷಯವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಅನ್ನ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಮುನಿರಾಜು. ವಾರಕ್ಕೊಂದ್ಸತಿನಾದ್ರೂ ಮನೆ ಊಟ ಸಿಗುತ್ತೆ ಅಂತ ಹೇಳಿ ಒಂದು ನಿರೀಕ್ಷೆಯಲ್ಲಿ ಆರೋಪಿಗಳಿದ್ರು. ಸೊ ಇವ್ರ ಅರ್ಜಿ ವಿಚಾರಣೆ ನೋಡ್ಕೊಂಡು ನಾವು ಅರ್ಜಿ ಹಾಕೊಳ್ಳೋಣ ಅಂತ ಹೇಳಿ ದರ್ಶನ್ ಸೇರಿದಂತೆ ಇತರ ಆರೋಪಿಗಳು ಒಂದು ಪ್ಲಾನ್ ಅಲ್ಲಿ ಇದ್ರು. ಬಟ್ ಈಗ ಅಧಿಕಾರಿಗಳು ಹೆಂಗ್ ಶಾಕ್ ಕೊಟ್ಟಿದ್ದಾರೆ? ಶರ್ಮಿತಾ, ಏನು ನಟಿ ಪವಿತ್ರ ಗೌಡ ಒಂದು ಜೈಲು ಊಟ ಬೇಡ ಮನೆ ಊಟ ಬೇಕು ಅಂತೇಳಿ ಒಂದು ಅರ್ಜಿಯನ್ನು ಹಾಕೊಂಡಿದ್ರು. ಆದ್ರೆ ಈಗ ಕೋರ್ಟ್ ಕೂಡ ಸೆಷನ್ ಕೋರ್ಟ್ ಕೂಡ ಅವರಿಗೆ ಮನೆ ಊಟ ಕೊಡೋದಕ್ಕೆ ಒಂದು ಆದೇಶವನ್ನು ಮಾಡಿತ್ತು. ಆದ್ರೆ ಈಗ ಈ ಒಂದು ಆದೇಶವನ್ನು ಪ್ರಶ್ನೆ ಮಾಡಿ ಈಗ ಜೈಲಿನ ಅಧಿಕಾರಿಗಳೊಂದು ಹೈಕೋರ್ಟ್ ನಲ್ಲಿ ಒಂದು ರಿಟ್ ಅರ್ಜಿಯನ್ನು ಕೂಡ ಸಲ್ಲಿಕೆ ಮಾಡಿದ್ದಾರೆ. ಯಾಕಂದ್ರೆ ಜೈಲಿನಲ್ಲಿ ಸುಮಾರು 4700ಕ್ಕೂ ಹೆಚ್ಚು ಕೈದಿಗಳಿದ್ದಾರೆ. ಎಲ್ರಿಗೂ ಕೂಡ ಒಂದು ಮನೆ ಊಟ ಕೊಡೋದಕ್ಕೆ ಅವರು ಕೂಡ ಮನವಿ ಮಾಡುವಂತ ಸಾಧ್ಯತೆ ಇದೆ. ಆದ್ರಿಂದ ಈ ಮೂವರಿಗೂ ಏನೀಗಾಗಲೇ ಆದೇಶ ಆಗಿದೆ, ಅದಕ್ಕೆ ತಡೆಯಾಜ್ಞೆಯನ್ನ ಕೊಡಬೇಕು ಅಂತೇಳಿ ಈಗ ಏನು ಜೈಲಿನ ಅಧಿಕಾರಿಗಳು ಹೈಕೋರ್ಟ್ ಅಲ್ಲಿ ಒಂದು ರಿಟ್ ಅನ್ನು ಕೂಡ ಸಲ್ಲಿಕೆ ಮಾಡಿದ್ದಾರೆ. ಯಾಕಂದ್ರೆ ಜೈಲಿನಲ್ಲಿರುವಂತಹ ಒಂದು ಬಹುತೇಕ ಎಲ್ಲಾ ಆರೋಪಿಗಳು ಕೂಡ ಒಂದು ಜೈಲಿನ ಊಟವನ್ನೇ ಕೊಡಲಾಗ್ತಿದೆ. ಒಳ್ಳೆ ಗುಣಮಟ್ಟದ ಊಟವನ್ನು ಕೂಡ ಜೈಲಿನ ಅಧಿಕಾರಿಗಳು ಕೊಡ್ತಾ ಇರೋದು. ಮತ್ತೆ ಅದಕ್ಕೆ FSSAI ನಿಂದ ಒಂದು 4 ಸ್ಟಾರ್ ರೇಟಿಂಗ್ ಕೂಡ ಇದೆ. ಆದ್ರಿಂದ ಇಂಥ ಒಂದು ಒಳ್ಳೆ ಊಟಕ್ಕೆ ಯಾವುದೇ ರೀತಿಯ ಒಂದು ತಕರಾರು ಆಗಲಿ ಅಥವಾ ಯಾರಿಗೂ ಯಾವುದೇ ರೀತಿಯ ಒಂದು ತೊಂದರೆ ಕೂಡ ಆಗಿರಲಿಲ್ಲ. ಈಗ ಈ ಮೂವರು ಆರೋಪಿಗಳಿಗೆ ಮನೆ ಊಟವನ್ನು ಕೊಡೋದಾದ್ರೆ ಉಳಿದ ಆರೋಪಿಗಳು ಕೂಡ ಮನೆ ಊಟಕ್ಕೆ ಬೇಡಿಕೆಯನ್ನು ಇಡ್ತಾರೆ. ಆದ್ರಿಂದ ಎಲ್ಲರಿಗೂ ಕೂಡ ಒಂದು ಸವಲತ್ತನ್ನು ಒದಗಿಸೋದಕ್ಕೆ ಆಗೋದಿಲ್ಲ ಅಂತೇಳಿ ಈಗ ಮನವಿಯನ್ನು ಕೂಡ ಮಾಡಿಕೊಂಡಿದ್ದಾರೆ. ಸದ್ಯ ಈ ಒಂದು ಅರ್ಜಿ ಶೀಘ್ರದಲ್ಲೇ ವಿಚಾರಣೆಗೆ ಕೂಡ ಬರುವಂತ ಸಾಧ್ಯತೆ ಇದ್ದು, ಈ ಒಂದು ಸಂದರ್ಭದಲ್ಲಿ ಆಕ್ಷೇಪಣೆಯನ್ನು ಕೂಡ ಸಲ್ಲಿಕೆ ಮಾಡೋದಕ್ಕೆ ಈಗ ಆರೋಪಿಗಳ ಪರ ವಕೀಲರು ಕೂಡ ಸಿದ್ಧತೆ ಮಾಡ್ತಾ ಇದ್ದಾರೆ. ಶರ್ಮಿತಾ, ಈಗ ನಮ್ಗೆ ಜೈಲೂಟ ಅಡ್ಜಸ್ಟ್ ಆಗ್ತಾ ಇಲ್ಲ, ಹಂಗಾಗಿ ಮನೆ ಊಟಕ್ಕೆ ಅವಕಾಶ ಕೊಡಬೇಕು ಅಂತ ಅವ್ರು ಕೇಳಿದ್ರು. ಈಗ ಜೈಲೂಟದ ಬಗ್ಗೆ ಅಧಿಕಾರಿಗಳು ಯಾವ ತರ ಒಂದು ಸಬೂಬನ್ನ ಕೊಟ್ಟಿದ್ದಾರೆ ಅಥವಾ ಸಮರ್ಥನೆಯನ್ನ ಮಾಡ್ಕೊಂಡಿದ್ದಾರೆ, ಯಾಕೆ ಮನೆ ಊಟದ ಅಗತ್ಯ ಇಲ್ಲ ಅಂತ ಹೇಳ್ತಿದ್ದಾರೆ? ಶರ್ಮಿತಾ, ಏನೀಗಾಗಲೇ ವಿಚಾರಣಾಧೀನ ಕೈದಿಗಳಿಗೆ ಸೌಲಭ್ಯಗಳನ್ನು ಕೊಡೋದಕ್ಕೆ ಜೈಲಿನ ಮ್ಯಾನ್ಯಲ್ ಅಲ್ಲಿ ಅವಕಾಶ ಇಲ್ಲ. ಆದ್ರಿಂದ ಈ ಮೂವರು ಆರೋಪಿಗಳು ಕೂಡ ಒಂದು ಮನೆ ಊಟವನ್ನು ಕೊಡೋದಕ್ಕೆ ಏನು ಪುರಸ್ಕಾರ ಮಾಡಬಾರ್ದು, ಆ ಒಂದು ಆದೇಶಕ್ಕೆ ತಡೆಯಾಜ್ಞೆ ಕೊಡಬೇಕು ಅಂತ ಈಗ ಜೈಲಿನ ಅಧಿಕಾರಿಗಳು ಮನವಿ ಮಾಡಿರೋದು. ಶರ್ಮಿತಾ, ಫೈನ್ ಮುನಿ, ಮತ್ತಷ್ಟು ಅಪ್ಡೇಟ್ ನಿಮ್ಮಿಂದ ಪಡ್ಕೊಳ್ತಾ ಹೋಗ್ತೀನಿ. ಈಗ ಪವಿತ್ರ ಗೌಡ ಸೇರಿದಂತೆ ಲಕ್ಷ್ಮಣ್ ಮತ್ತೆ ನಾಗರಾಜ್ ಮನೆ ಊಟ ಬೇಕು ಅಂತ ಅರ್ಜಿಯನ್ನ ಹಾಕೊಂಡಿದ್ರು. ಅದಕ್ಕೆ ಸೆಷನ್ಸ್ ಕೋರ್ಟ್ ಪರ್ಮಿಷನ್ ಅನ್ನು ಕೊಟ್ಟಿತ್ತು. ಬಟ್ ಈಗ ಜೈಲಾಧಿಕಾರಿಗಳು ಅಂದ್ರೆ ಕಾರಾಗೃಹ ಇಲಾಖೆ ಅಧಿಕಾರಿಗಳು ಹೈಕೋರ್ಟ್ ನಲ್ಲಿ ಅರ್ಜಿಯನ್ನ ಹಾಕೊಂಡಿದ್ದಾರೆ. ಸೆಷನ್ಸ್ ಕೋರ್ಟ್ ಆದೇಶವನ್ನ ಪ್ರಶ್ನಿಸಿ ಅವರು ಅರ್ಜಿಯನ್ನ ಹಾಕೊಂಡಿರೋದು. ಈಗ ಇವ್ರಿಗೆ ಪರ್ಮಿಷನ್ ಕೊಟ್ರೆ ಬೇರೆ ಕೈದಿಗಳು ಕೂಡ ನಮಗೂ ಅವಕಾಶ ಮಾಡಿಕೊಡಿ, ನಮಗೂ ಮನೆ ಊಟ ಬೇಕು, ಜೈಲೂಟ ಅಡ್ಜಸ್ಟ್ ಆಗ್ತಿಲ್ಲ ಅಂತ ಕೇಳುವಂತ ಚಾನ್ಸಸ್ ಇರುತ್ತೆ ಈ ಆದೇಶದ ಮೇಲೆ. ಹಾಗಾಗಿ ಇದಕ್ಕೆ ಕೋರ್ಟ್ ಅವಕಾಶ ಮಾಡಿಕೊಡಬಾರ್ದು. ಕೊಲೆ ಕೇಸ್ ಆರೋಪಿಗಳು ಬೇರೆಯವರು ಕೇಳಬಹುದು. ಈಗ ದರ್ಶನ್ ಕೂಡ ಅದೇ ಪ್ಲಾನ್ ಅಲ್ಲಿ ಇದ್ರು ಅಂತಾನು ಕೂಡ ಮಾಹಿತಿ ಇದೆ. ಜೈಲಿನ ಊಟಕ್ಕೆ FSSAI 4 ಸ್ಟಾರ್ ರೇಟಿಂಗ್ ಅನ್ನ ಕೊಟ್ಟಿದೆ. ಏನು ಅವ್ರು ಹೇಳ್ದಂಗೆ ಗುಣಮಟ್ಟದ ಆಹಾರ ನಾವು ಕೊಡ್ತಾ ಇದೀವಿ, ತೀರಾ ಕಳಪೆ ಆಹಾರ ಅಂತೂ ನಾವು ಕೊಡ್ತಾ ಇಲ್ಲ ಅಂತೇಳಿ ಸಬೂಬನ್ನ ಕೊಟ್ಟಿದ್ದಾರೆ. 57ನೇ CCH ಕೋರ್ಟ್ ಆದೇಶಕ್ಕೆ ಹೈಕೋರ್ಟ್ ತಡೆಯಾಜ್ಞೆಯನ್ನ ಕೊಡಬೇಕು ಅಂತ ಹೇಳಿ ಸೆಷನ್ಸ್ ಕೋರ್ಟ್ ಆದೇಶ ಪ್ರಶ್ನಿಸಿ ಹೈಕೋರ್ಟ್ ನಲ್ಲಿ ಅಧಿಕಾರಿಗಳು ಒಂದು ರಿಟ್ ಅರ್ಜಿಯನ್ನ ಸಲ್ಲಿಕೆ ಮಾಡ್ಕೊಂಡಿದ್ದಾರೆ. ಶೀಘ್ರದಲ್ಲೇ ಅರ್ಜಿ ವಿಚಾರಣೆಗೆ ಬರುತ್ತೆ. ಮುಂದೆ ಯಾವ ತರ ಕೋರ್ಟ್ ಆದೇಶವನ್ನ ಕೊಡುತ್ತೆ ಹೈಕೋರ್ಟ್ ನಲ್ಲಿ ಅನ್ನೋದನ್ನ ಕಾದು ನೋಡ್ಬೇಕಾಗುತ್ತೆ. ಇನ್ನೊಂದ್ ಕಡೆ ಈ ಕೇಸಲ್ಲಿ ಅಂದ್ರೆ ರೇಣುಕಾಸ್ವಾಮಿ ಕೊಲೆ ಕೇಸ್ನ ಪ್ರಕರಣದಲ್ಲಿ ಟ್ರಯಲ್ ಕೂಡ ನಡೀತಾ ಇದೆ. ಸಾಕ್ಷಿಗಳ ವಿಚಾರಣೆಯನ್ನ ಕೋರ್ಟ್ ಮಾಡ್ತಾ ಇದೆ. ಈ ಬೆನ್ನಲ್ಲೇ ಮನೆ ಊಟದ ಅಗತ್ಯ ಇಲ್ಲ ಅಂತ ಹೇಳಿ ಮತ್ತೊಂದು ಶಾಕ್ ಅನ್ನ ಅಧಿಕಾರಿಗಳು ಈ ಕೊಲೆ ಆರೋಪಿಗಳಿಗೆ ಕೊಟ್ಟಿದ್ದಾರೆ.